ಈ ಎಸ್ಮಾ ತರ್ತೀರಾ ಅದಕ್ಕೆ. ನಮ್ಮ ಸ್ಟ್ರೈಕೇ ಭಸ್ಮ ಅಂತ ಯಾರು ಬರೀತಾರೆ ಪೇಪರಲ್ಲಿ. ಸ್ಟ್ರೈಕೇನು ಭಸ್ಮ ಆಗಲ್ಲ, ತಂದಿರೋರು ಭಸ್ಮ ಆಗ್ತಾರೆ. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ನಾವು ಏನು ಹಕ್ಕು ಗಳಿಸಿದ್ದೀವೋ ಆ ಹಕ್ಕನ್ನು ಇನ್ನೊಂದು ಕಾಯ್ದೆ ತಂದು ಹೊಡೆದಾಕ್ತೀರ. ಹೋಗಲಿ, ಆ ಎಸ್ಮಾದಲ್ಲಿ ಒಂದು ಪ್ರಾವಿಷನ್ ಏನಿರಬೇಕಾಗಿತ್ತು, ನೋಟಿಸ್ ಬಂದು 15 ದಿವಸದಲ್ಲಿ ಸೆಟಲ್ಮೆಂಟ್ ಮಾಡಬೇಕು ನೀವು ಮಾಡಿದರೆ ಓಕೆ. ಸೊ ನೀವು ಅಂಥದ್ದೇನಿಲ್ಲ. ಇನ್ನು ಎರಡನೇ ಅಪಾಯ, ಇವಾಗ ಯಾರೋ ಸಾರ್ವಜನಿಕರು ಹೋದ್ರು ನಿಜ ತೊಂದರೆ ಆಗುತ್ತೆ ನಾನು ಒಪ್ಕೋತೀನಿ. ಬಸ್ ಸ್ಟ್ರೈಕ್ ಅಂದರೆ 1 ಕೋಟಿ ಜನಕ್ಕೆ ನಮ್ಮ ರಾಜ್ಯದಲ್ಲಿ ತೊಂದರೆ ಆಗುತ್ತೆ. ಹಾಗಂತ ನಾವು 58 ತಿಂಗಳಿಂದ ಕಾಯ್ತಾ ಇದ್ದೀವಿ. ಯು ಪ್ಲೀಸ್ ಟೆಲ್ ಮಿ, 50 ಇನ್ನೆಷ್ಟು ತಿಂಗಳು ಕಾಯ್ತೀರಾ? ಅಲ್ಲ, ಈಗ ನಿಮಗೆ ಗೊತ್ತಿದೆ ಮುಷ್ಕರವನ್ನು ಕೈ ಬಿಟ್ಟೆ ಈಗ 3 ವಾರ ಆಗ್ತಾ ಬಂತು, ಆದರೂ ಕೂಡ ಇನ್ನೂ ಅದರದ್ದು ಸುದ್ದಿ ಇಲ್ಲ. ಅಂದರೆ ಈಗ ಮೊದಲೇ ಹೇಳಿದ್ರಿ ನೀವು, ಸಾರಿಗೆ ನೌಕರಿಗೆ ಇದೊಂದು ರೀತಿಯಾಗಿ ಕಗ್ಗಂಟಾಗಿದೆ ಅನ್ನೋಂಥದ್ದು. ಈ ಕಗ್ಗಂಟನ್ನು ಬಿಡಿಸುವಂತಹ ಗೋಜಲಿಗೆ ಸರ್ಕಾರ ಯಾಕೆ ಹೋಗ್ತಿಲ್ಲ? ಐ ವಿಲ್ ಕಮ್ ಟು ದ್ಯಾಟ್. ತಮಗೆ ಜ್ಞಾಪಕ ಇರಬೇಕು, ಹಿಂದೆ 4 ದಿನ ಸುಪ್ರೀಂ ಕೋರ್ಟು ಜಡ್ಜಿಗಳು ಒಂದು ಪ್ರೆಸ್ ಮೀಟ್ ಮಾಡಿದರು. ಬಹುಶಃ ಈ ಇತಿಹಾಸದಲ್ಲೇ ಅದು ಹೊಸ ಮೈಲಿಗಲ್ಲು. ಸಿಟ್ಟಿಂಗ್ ಜಡ್ಜಸ್ ಯಾರು ಪ್ರೆಸ್ ಮೀಟ್ ಮಾಡಿರಲಿಲ್ಲ. ಹೌದು, ಯು ರಿಮೆಂಬರ್ ದಟ್. ಚಲಮೇಶ್ವರ್ ಆ್ಯಂಡ್ ಕಂಪ್ನಿ. ಇವತ್ತು ಒಂದು ಕಡೆ ಎಸ್ಮಾ ತರ್ತೀರ, ಇನ್ನೊಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಯಿತು ಅಂತ ಯಾರು ಜಸ್ಟ್ ಇದಾಗ್ತಾರೆ, ಬಸ್ ಸ್ಟಾಪ್ ಮಾಡಿ ಅಂತ ಹೈಕೋರ್ಟ್ ಹೇಳುತ್ತೆ. ನಾವು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಬಿಕಾಸ್ ವಿ ಬಿಲೀವ್ ಇನ್ ದಿ ಲಾ, ವಿ ಬಿಲೀವ್ ಇನ್ ಜುಡಿಷರಿ. ಹಾಗಾಗಿ ನಮಗೆ ಸ್ಟ್ರೈಕ್ ಮಾಡೋ ಹಕ್ಕನ್ನು ಕಿತ್ಕೊಳ್ತಿದ್ದೀರಲ್ಲ, ಇದು ಅಲ್ಲಲ್ಲ. ಇಟ್ ಇಸ್ ನಾಟ್ ದ ಕ್ವಶನ್ ಆಫ್ ಗೆಟಿಂಗ್ ಸಮ್ ಮನಿ, ಸಮ್ ಅರಿಯರ್ಸ್ ಆ್ಯಂಡ್ ಆಲ್ ದ್ಯಾಟ್. ಇಟ್ಸ್ ಎ ಬೇಸಿಕ್ ಕ್ವಶನ್. ಇಟ್ಸ್ ಎ ಮೂಲಭೂತವಾದಂಥ ಪ್ರಶ್ನೆ. ಒಂದು ಕಾನೂನಿನಲ್ಲಿ ನೀವು ಸ್ಟ್ರೈಕ್ ಮಾಡೋ ಹಕ್ಕು ಕೊಟ್ಟು ಇನ್ನೊಂದು ಕಾನೂನು ತಂದು ವಾಪಸ್ ತಗೊಳ್ಳೋದು, ಅಥವಾ ಯಾರೋ PIL ಅಂತ ಹಾಕಿ ಕೋರ್ಟಿಂದ ಆದೇಶ ಕೊಡಿಸಿ. ಇವಾಗ ನ್ಯಾಯಾಲಯ ಏನು ಆಲೋಚನೆ ಮಾಡಬೇಕು, ಹೌದಪ್ಪ ಅವ್ರು ಇಷ್ಟು ತಿಂಗಳಿದ್ದಾರೆ ರೈಟ್, ಅದು ಗೌರ್ಮೆಂಟ್ಗೆ ಒಂದು ನಿರ್ದೇಶನ ಕೊಟ್ಟು ಇಷ್ಟು ಕಾಲದಲ್ಲಿ ನೀವು ಸೆಟ್ಲ್ ಮಾಡಬೇಕು ಅವ್ರ ಡಿಮ್ಯಾಂಡ್ ಅಂತೇನೋ ಹೇಳ್ಕೊಡ್ತದೆ. ಅದಿಲ್ಲ. ನೀವು ಮುಷ್ಕರ ವಾಪಸ್ ತಗೊಳ್ಳದೆ ನಿಮ್ಮ ಮನೆಯ ಒಳಗಡೆ ಹಾಕಿಸ್ತೀವಿ ಅಂದರೆ ಈ ಒಂದು ಥ್ರೆಟ್ಟಲ್ಲಿ ನಾವು ಬದುಕುವ ಒಂದು ಪರಿಸ್ಥಿತಿ ಬಂದಿದೆ. ಅಂದರೆ ಮುಷ್ಕರನೇ ಮಾಡಬಾರ್ದು, ಸಾರಿಗೆ ನೌಕರ ಬೇಡಿಕೆನೇ ಕೇಳಬಾರ್ದು ಅಂತನಾ? ನಿಮಿಷ, ಇದು ಸಾರಿಗೆ ನಿಗಮಗಳ ನೌಕರರು ಇಡೀ ದೇಶದಲ್ಲಿ ಯೋಚನೆ ಮಾಡಬೇಕಂತ ಪ್ರಶ್ನೆ. ಮತ್ತು ಇಡೀ ಟ್ರೇಡ್ ಯೂನಿಯನ್ ಮೂಮೆಂಟ್ ಈ ದೇಶದಲ್ಲಿ ಏನಿದೆ, ತ್ಯಾಗ ಬಲಿದಾನಗಳಿಂದ ಕಟ್ಟಿರುವಂಥ ಟ್ರೇಡ್ ಯೂನಿಯನ್ ಮೂಮೆಂಟ್ 100 ವರ್ಷದ ಮೇಲೆ ಆಗೋಯ್ತು. ಅದಕ್ಕೆ ಒಂದು ಸವಾಲಾಗಿದೆ ಇದು. ನಾವು ಸಾರಿಗೆ ನಿಗಮಕ್ಕೆ ಕೆಲಸಕ್ಕೆ ಬಂದರೆ ನಮಗೆ ಹರಕೆ ಹೊರಟೋಗುತ್ತಾ? ಅದರಿಂದ ಜುಡಿಷರಿ ಕೂಡ ಇವತ್ತು ಒಂದು ಹೊಸ ಲೈನ್ನಲ್ಲಿ ಆಲೋಚನೆ ಮಾಡಬೇಕು. ನಮ್ಮ ಸ್ಟ್ರೈಕನ್ನು ಪ್ರತಿಬಂಧಕ ಮಾಡಿದ ಮೇಲೆ ನಮಗೊಂದು ಫೋರಮ್ ಬೇಕು. ಮುಖ್ಯಮಂತ್ರಿ ಇವಾಗ ಮುಖ್ಯಮಂತ್ರಿ ಯಾಕಿದಕ್ಕೆ ಬಾಯಿ ಹಾಕಬೇಕಾಯಿತು? ಸಾರಿಗೆ ಈಗ RTC ಆ್ಯಕ್ಟಲ್ಲಿ ಫಾರ್ಮ್ ಮಾಡಿರೋದು, ನೀವು ಸೆಟ್ಲ್ ಮಾಡ್ಕೊಂಡು ಬಿಡಬೇಕಾಯಿತು. ವಿ ಆರ್ ನಾಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ವಿ ಆರ್ ನಾಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ಹಿಂದೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಬೇಕು ಅಂತ ಸ್ಟ್ರೈಕ್ ನಡೀತು. ಅವತ್ತಿನ ಸರ್ಕಾರ ಹೇಳಿದ್ರು ನಾವು ತಗೊಳ್ಳಲ್ಲ ಅಂತ. ಸಿದ್ದರಾಮಯ್ಯವರು ಹೇಳಿದರು ಎಲ್ಲರೂ ಬೇಕಾದಷ್ಟು ಕಾರ್ಪೊರೇಷನ್ ಇದೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಮಾಡಲ್ಲ ಅಂದರು. ಫೈನ್, ನೀವು ಮಾಡಬೇಡಿ. ನಮ್ಮ ಹಕ್ಕನ್ನು ಯಾಕೆ ಕಿತ್ಕೋತೀರ? ಸಾರಿಗೆ ನಿಗಮಗಳು ಸ್ವಾಯತ್ತ ಸಂಸ್ಥೆ ಕೆಲಸ ಮಾಡೋಕ್ಕೆ ಬಿಡಿ ಅವ್ರನ್ನ. ಅದರಿಂದ ಇವತ್ತೇನಾಗಿದೆ, ಸಾರಿಗೆ ನಿಗಮದ ಸುಮಾರು 9-10 ಲಕ್ಷ ಜನ ಆಲ್ ಓವರ್ ದಿ ಕಂಟ್ರಿ ಇದ್ದಾರೆ. ನಮ್ಮ ಹಕ್ಕೇ ನೆಗೆದು ಬಿದ್ದೋಯ್ತು ಇಲ್ಲಿ. ಅದರಿಂದ ಮುಂದೆ ಬೇಸಿಕ್ ಕ್ವಶ್ಚನ್ ಏನು, ಫಂಡಮೆಂಟಲ್ ಕ್ವಶ್ಚನ್ನು, ಒಂದು ಗುಲಾಮ್ಗಿರಿಗೆ ಬಂದಿದ್ದೇವೆ ನಾವು. ಒಂದು ಕಾನೂನಲ್ಲಿ ಹಕ್ಕಿದ್ರೆ ಇನ್ನೊಂದು ಕಾನೂನು ಹೊಡೆದಾಕ್ತೀರ. ಜುಡಿಷಿಯರಿ ಇಂಟರ್ವ್ಯೂ ಮಾಡಿದರೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಅದರಿಂದ ನಾನು ನೇರವಾಗಿ ಹೇಳ್ತೀನಿ. ಬಟ್ ಆ ತೀರ್ಮಾನ ತಲೆಬಾಗಿದ್ದೀವಿ. 28ನೇ ತಾರೀಕು ಕನ್ಸಿಲೇಷನ್ ಏನು ನಡೀತದೆ ಅದನ್ನು ಐ ಡೋಂಟ್ ನೋ ಇಫ್ ಚೀಫ್ ಮಿನಿಸ್ಟರ್ ಈಸ್ ಗೋಯಿಂಗ್ ಟು ಡೈರೆಕ್ಟ್ ದಿ ಕಮಿಷನರ್. ಸರ್ಕಾರ ದುಡ್ಡು ಕೊಡ್ತಾಯಿದೆ ಅಂತ ಅವ್ರು ಹೇಳ್ತಾರೆ ಬಾಯಿಂದ, ನಮಗೆ ಗೊತ್ತಿಲ್ಲ. ಅದರಿಂದ ಬಹಳ ಗಂಭೀರವಾದ ಪ್ರಶ್ನೆ ಇದೆ. ಸಾರಿಗೆ ನಿಗಮದ ಕೆಲಸಗಾರರೆಲ್ಲರೂ ಇವತ್ತು 10 ಸಲ ಯೋಚನೆ ಮಾಡಬೇಕಾಗಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.